ಗ್ರಾಮೀಣ ಪ್ರದೇಶದಲ್ಲಿಯೇ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದ ಕಿನ್ನಿಗೋಳಿ ಸಮೀಪದ ಏಳಿಂಜಿ ಶ್ರೀ ಲಕ್ಷ್ಮೀ ಜನಾರ್ದನ ಮಹಾಗಣಪತಿ ದೇವಸ್ಥಾನದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ಜರುಗಿತು. ಜನವರಿ 13ರಂದು ತೋರಣ ಮುಹೂರ್ತ ಹಾಗೂ ಉಗ್ರಾಣ ಮುಹೂರ್ತದಿಂದ ಪ್ರಾರಂಭಗೊಂಡ ಕಾರ್ಯಕ್ರಮ 18ರಂದು ಶ್ರೀ ಲಕ್ಷ್ಮೀ ಜನಾರ್ದನ ದೇವರಿಗೆ 1001 ಕಲಶಾದಿವಾಸ ಮತ್ತು ಅಧಿವಾಸ ಹೋಮಗಳು ನಡೆದು 19ರ ಬೆಳಿಗ್ಗೆ ಶಿಬರೂರು ಬ್ರಹ್ಮಶ್ರೀ ವೇದವ್ಯಾಸ ತಂತ್ರಿಗಳ ನೇತೃತ್ವದಲ್ಲಿ ಶ್ರೀ ಲಕ್ಷ್ಮೀ ಜನಾರ್ದನ ದೇವರಿಗೆ 1000 ಪರಿಕಲಶ ಸಹಿತ ಬ್ರಹ್ಮಕಲಶಾಭಿಷೇಕ ನಡೆಯಿತು. ಏಳಿಂಜೆಯಲ್ಲಿ ಶ್ರೀ ಲಕ್ಷ್ಮೀ ಜನಾರ್ದನನೆಂಬ ವಿಶೇಷ ನಾಮದಿಂದ ದೇವರು ನೆಲೆ ನಿಂತಿದ್ದಾರೆ. ಇಲ್ಲಿ ಶ್ರೀ ಲಕ್ಷ್ಮೀ ಜನಾರ್ದನ ದೇವರ ವಿಗ್ರಹ ಮಾತ್ರ ಇದ್ದು ಪ್ರತಿಷ್ಠಾ ಕಾಲದಲ್ಲಿ ಶ್ರೀ ಲಕ್ಷ್ಮೀ ದೇವಿಯನ್ನು ಕೂಡ ವಿಗ್ರಹದಲ್ಲಿ ಆವಾಹನೆ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ. 4 ಕೈಗಳಲ್ಲಿ ಚಕ್ರ, ಶಂಖ, ಪಿಂಡ ಮತ್ತು ಗದಾಯುಧಗಳನ್ನು ಹೊಂದಿರುವ ಮೂರ್ತಿಯು ಅಪಾರ ಶಿಲ್ಪಕಲೆಯ ಚಾತುರ್ಯಗಳನ್ನು ಒಳಗೊಂಡಿದೆ. ಕ್ಷೇತ್ರದಲ್ಲಿ ಪಿತೃ ಸಂಬಂಧವಾಗಿ ಮಾಡುವ ಸಕಲ ಸತ್ಕರ್ಮಗಳಿಗೂ ಇಮ್ಮಡಿ ಪುಣ್ಯ ಪ್ರಾಪ್ತಿಯಾಗುವುದು ಮಾತ್ರವಲ್ಲದೆ ಶ್ರೀ ಲಕ್ಷ್ಮೀ ಜನಾರ್ದನ ದೇವರು ಕ್ಷಿಪ್ರ ಫಲಪ್ರದಾಯಕನೆಂದು ಭಕ್ತರಿಗೆ ನಂಬಿಕೆಯಿದೆ. ಇದಕ್ಕೆ 100 ಘಟನೆಗಳು ಸಾಕ್ಷಿಯಾಗಿ ಕೇಳಿಬರುತ್ತವೆ. ಶ್ರೀ ಲಕ್ಷ್ಮೀ ಸಮೇತನಾದ ನಾರಾಯಣ ಸುಖ ದಾಂಪತ್ಯ, ಕಲ್ಯಾಣ ಯೋಗ, ಸಂಪತ್ತು ಪ್ರಾಪ್ತಿ ಇಂತಹ ವಿಶೇಷ ಮಹಿಮೆಗಳಿಂದ ಕೂಡಿ ಮೆರೆಯುತ್ತಿರುವುದು ಇಲ್ಲಿನ ವಿಶೇಷ. ಮಹಾಗಣಪತಿ ದೇವರು ಬಾಲಗಣಪತಿಯ ರೂಪದಲ್ಲಿ, ಅಂದರೆ ತಲೆಯಲ್ಲಿ ಜಟ ಹಾಗೂ ಪರಶು ಹಿಡ್ಕೊಂಡಿರುವಂತಹ ಅಪರೂಪದ ಮೂರ್ತಿ ಎನ್ನುವಂತಹ ಒಂದು ರೂಪದಲ್ಲಿ ಆ ಮಹಾಗಣಪತಿಯನ್ನು ನಾವು ನೋಡಿದ್ದೇವೆ. ಹಾಗೆ ಲಕ್ಷ್ಮೀ ಜನಾರ್ದನ ಶಂಖ, ಚಕ್ರ, ಗದೆ ಮತ್ತು ಕೈಯಲ್ಲಿ ಅನ್ನಬ್ರಹ್ಮ, ಅನ್ನದ ಮುದ್ದೆಯನ್ನು ಹಿಡ್ಕೊಂಡು ಅನ್ನಬ್ರಹ್ಮ ಅಂತ ಹೇಳಿಕೊಂಡು ಈಗ ಪ್ರಸ್ತುತ 13/1/2017ರಿಂದ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಸುಮಾರು 12 ವರ್ಷಗಳಿಗೊಂದ್ಸಲ ಮಾಡುವಂತಹ ಈ ಬ್ರಹ್ಮಕಲಶ ಈಗ 14ನೇ ವರ್ಷಕ್ಕೆ, ಅಂದರೆ 2003ರಲ್ಲಿ ಆಗಿರುವಂತಹ ಬ್ರಹ್ಮಕಲಶ ಈಗ ಪುನಃ ಆಗ್ತಾ ಇದೆ. ಶ್ರೀದೇವರ ಉಪಸ್ಥಾನ ಶಕ್ತಿಗಳಾಗಿ ನಾಗದೇವರು, ರಕ್ತೇಶ್ವರಿ ಹಾಗೆಯೇ ವಾರಾಹಿ ದೈವಗಳು ಇಲ್ಲಿ ನೆಲೆಸಿ ಆರಾಧಿಸಲ್ಪಡುತ್ತವೆ. ಬೇರೆ ದೇವಾಲಯಗಳಲ್ಲಿರುವಂತೆ ದೇವಳದಲ್ಲೂ ಗಣಪತಿ ಉಪಸ್ಥಾನ ಮೂರ್ತಿಯಾಗಿದ್ದಾನೆ. ಮಹಾಗಣಪತಿಯ ಮಹಿಮೆಯನ್ನು ಸಾರುವ ಅನೇಕ ಘಟನೆಗಳು ಈಗಲೂ ಪ್ರಚಲಿತದಲ್ಲಿವೆ. ಎಲ್ಲರೂ ಬಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಜನರು ಎಲ್ಲ ಬರ್ತಾ ಇದ್ದಾರೆ. ಊಟ ಗೀಟ ಎಲ್ಲ ಅರೇಂಜ್ಮೆಂಟ್ ಆಗ್ತದೆ. ಒಳ್ಳೆ ರೀತಿಯಲ್ಲಿ ಪೂಜಾ ಗೀಜೆ ಎಲ್ಲ ಆಗ್ತಿದೆ. ಜನರಿಗೆ ಬಹಳ ಸುಂದರವಾದ ಒಳ್ಳೆಯ ರೀತಿಯಲ್ಲಿ ನಮ್ಮ ದೇವಸ್ಥಾನದ ಬ್ರಾಹ್ಮಣನವರು, ಊರಿನವರು ಎಲ್ಲರೂ ಕೂಡಿ ಜನರ ಸೇವೆ ಮಾಡ್ತಾ ಇದ್ದೇವೆ. ಅದರಿಂದ ದೇವರು ಎಲ್ಲರಿಗಿಂತ ಶಕ್ತಿ ಭಕ್ತಿ ಕೊಡಲಿ ಎಂದು ನಾವು ಆರೋಪಿಸುತ್ತೇವೆ. ಯಾವುದೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಾ ಇದೆ ಇಲ್ಲಿ? ಕಾರ್ಯಕ್ರಮ ಅಂದರೆ ಹೋಮ ಎಲ್ಲ ಆಗ್ತಾ ಇದ್ದು ಉಂಟು. ನಾಳೆ ನಿನ್ನೆ 1501 ಹೋಮ ಆಯಿತು. ನಾಳೆ 1008 ಹೋಮ ಹಾಕಲಿಕ್ಕೆ ಉಂಟು. ದೇವಳದಲ್ಲಿ ಫೆಬ್ರವರಿ 12ರಿಂದ 16ರವರೆಗೆ ವರ್ಷಾವಧಿ ಜಾತ್ರಾ ಮಹೋತ್ಸವ ನಡೆಯಲಿದೆ. 14ರಂದು ಅಂಗಾರಿಕ ಚತುರ್ಥಿ ಪ್ರಯುಕ್ತ 2088 ನಾರಿಕೇಲ ಅಷ್ಟದ್ರವ್ಯ ಮಹಾಗಣಯಾಗ ನಡೆಯಲಿದೆ. ನಿಶಾಂತ್ ಶೆಟ್ಟಿ, ಕಿಲೆಂಜೂರ್, V4 News 24/7 ಮುಲ್ಕಿ.